ಲೆಟ್ ಮೀ ಟೇಕ್ ಯು ಆಲ್ ಆನ್ ಅ ನಾಸ್ಟಾಲ್ಜಿಕ್ ಟ್ರಿಪ್. ಒಂದಷ್ಟು ವರ್ಷಗಳ ಹಿಂದೆ ನಾವೆಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಯಾವ ರೀತಿಯಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿ ನೆನಪಿದೆಯಾ? ರನ್ನಿಂಗ್ ರೇಸ್ ಇರ್ಬೋದು, ಹಾಪಿಂಗ್ ರೇಸ್ ಇರ್ಬೋದು, ಸ್ಕಿಪ್ಪಿಂಗ್ ರೇಸ್ ಇರ್ಬೋದು, ಆಮೇಲೆ ಇನ್ಯಾವ್ಯಾವುದೆಲ್ಲ ರೇಸು, ಲೆಮನ್ ಆ್ಯಂಡ್ ಸ್ಪೂನ. ಹಾಗೆಲ್ಲ ನಮ್ಗೆ ಏನು ಕೊಡ್ತಿದ್ರು ಪ್ರೈಸಸ್ ಅನ್ನೋ ನೆನಪಿದೆಯಾ ನಿಮಗೆ? ಟಿಫನ್ ಬಾಕ್ಸಿಂದ ಹಿಡಿದು ಜಾಮಿಟ್ರಿ ಬಾಕ್ಸ್ವರೆಗೂ ನಾವು ರಿಸೀವ್ ಮಾಡದೇ ಇದ್ದಂತಹ ಪ್ರೈಸ್ಗಳಿರಲಿಲ್ಲ. ಆ್ಯಂಡ್ ಯು ರಿಮೆಂಬರ್ ಹೌ ವಿ ಸೆಲೆಬ್ರೇಟೆಡ್ ದೆಮ್. ಅಂತಹ ಆ ದಿನಗಳು ಇವತ್ತು ಯಾವ ದಿನಗಳಾಗಿ ನಿಂತಿವೆ ಅಂತಂದರೆ, ಅಮೆಝಾನ್ ಕೂಪನ್ನಲ್ಲಿ ಪ್ರೈಸ್ಗಳನ್ನ ಕೊಟ್ಟು ಮುಗಿಸ್ಬಿಡುವಂಥ ಕಾಲ ನಮ್ಮದು. ಏನು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಾವು ಇವತ್ತು? ಈ ಸಭಾಂಗಣದಲ್ಲಿ, ಈ ಒಂದು ವೇದಿಕೆಯಲ್ಲಿ ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಬಹುಮಾನಗಳನ್ನು ನಮ್ಮ ಕಣ್ಮುಂದೆನೇ ಸ್ವೀಕರಿಸ್ತಾ ಇದ್ದಾರೆ. ದೆರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್, ಅ ಜರ್ನಿ ಆಫ್ 1000 ಮೈಲ್ಸ್ ಬಿಗಿನ್ಸ್ ವಿತ್ ದ್ಯಾಟ್ ಫಸ್ಟ್ ಸ್ಟೆಪ್ ಅಂತ ನಮ್ಮದೇ ಪುಟ್ಟ ಪುಟ್ಟ ಮಕ್ಕಳು ಇವತ್ತು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ನಮ್ಮ ಕಣ್ಮುಂದೆ ಅತ್ಯಂತ ಹೆಮ್ಮೆಯಿಂದ ಸ್ವೀಕರಿಸ್ತಾ ಇರೋ ಈ ಪಾರಿತೋಷಿಕ ಏನಿದೆ, ಈ ಬಹುಮಾನಗಳೇನಿದೆ, ಇದು ಅವರ ಜೀವನದಲ್ಲಿ ತುಂಬ ವರ್ಷಗಳ ನೆನಪಿರುವಂಥವು. ಅಂತಹ ನೆನಪುಗಳನ್ನು ನೀವೇ ಹಸಿರಾಗ್ಸೋಕ್ಕೆ ಸಾಧ್ಯ. ತುಂಬು ಚಪ್ಪಾಳೆಯೊಂದಿಗೆ, ಪ್ರೋತ್ಸಾಹದೊಂದಿಗೆ ಅವರು ನಿಮ್ಮ ಕಣ್ಮುಂದೆ ಅದನ್ನು ಸ್ವೀಕರಿಸಿದಾಗ ಅದಕ್ಕೆ ನಿಜವಾದ ಬೆಲೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಮೊದಲಿಗೆ ನಾವು M1 ಮತ್ತು M3 ಲೆವೆಲ್ ಮಕ್ಕಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮೊದಲಿಗೆ ಸಂವೇದ್ಯ ಭಟ್ ಅನ್ನುವ ವಿದ್ಯಾರ್ಥಿ ಕಲೆಕ್ಷನ್ ಆಫ್ ವೆಜಿಟೇಬಲ್ಸ್, ರನ್ನಿಂಗ್ ರೇಸ್, ಬಾಲ್ ಇನ್ ದ ಬಕೆಟ್ ಎಂಬ ಈ ಸ್ಪರ್ಧೆಗಳಲ್ಲಿ ಫಸ್ಟ್ ಪ್ರೈಸ್ ಆ್ಯಂಡ್ ಸೆಕೆಂಡ್ ಪ್ರೈಸ್ಗಳನ್ನು ಗಳಿಸಿ ಸಂಸ್ಥೆಗೆ ಮತ್ತು ಅವಳ ಪೋಷಕರಿಗೆ ಹೆಮ್ಮೆಯ ಕ್ಷಣಗಳನ್ನು ಸೃಷ್ಟಿಸಿಕೊಟ್ಟಿದ್ದಾಳೆ. ಈ ಪೋರಿಗೆ, ಈ ಪುಟಾಣಿಗೆ ತುಂಬ ಹೃದಯದ ಅಭಿನಂದನೆಯನ್ನು ನಿಮ್ಮ ಚಪ್ಪಾಳೆಯ ಮೂಲಕ ಸಲ್ಲಿಸೋಣ. ಸಂವೇದ್ಯ ಭಟ್, ಫಸ್ಟ್ ಪ್ರೈಸ್ ಇನ್ ಕಲೆಕ್ಷನ್ ಆಫ್ ವೆಜಿಟೇಬಲ್ಸ್, ಫಸ್ಟ್ ಪ್ರೈಸ್ ಇನ್ ರನ್ನಿಂಗ್ ರೇಸ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ಇನ್ ಬಾಲ್ ಇನ್ ದ ಬಕೆಟ್. ಎರಡನೇದಾಗಿ ಶ್ರೀಹನ್ ಚಿಂತಾ, ಸೆಕೆಂಡ್ ಪ್ರೈಸ್ ಇನ್ ರನ್ನಿಂಗ್ ರೇಸ್. ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನವನ್ನು ಗಳಿಸಿದ್ದಾನೆ ಶ್ರೀಹನ್ ಚಿಂತಾ. ಚಪ್ಪಾಳೆಯ ಮೂಲಕ ಮುಖ್ಯ ಅತಿಥಿಗಳ ಹಸ್ತದಿಂದ ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀಹನ್ ಚಿಂತಾ, ಸೆಕೆಂಡ್ ಪ್ರೈಸ್ ಇನ್ ರನ್ನಿಂಗ್ ರೇಸ್ ಕಾಂಪಿಟೇಷನ್. ಕಂಗ್ರ್ಯಾಚುಲೇಷನ್ಸ್ ಶ್ರೀಹನ್. ಮುಂದೆ ಅಲೋಕ್ ಸುಹಾಸ್ ಕಶ್ಯಪ್, ಫಸ್ಟ್ ಪ್ರೈಸ್ ಇನ್ ಬಾಲ್ ಇನ್ ದ ಬಕೆಟ್ and second prize in threading the beads competition. Can we invite Alok Suhas Kashyap on stage please? ಎರಡು ಬಹುಮಾನಗಳನ್ನು ತನ್ನದಾಗಿಸಿಕೊಂಡಿರುವಂತಹ ಅಲೋಕ್ ಸುಹಾಸ್ ಕಶ್ಯಪ್ಗೆ ಅಭಿನಂದನೆಗಳು. ಅವನ ಮಾತಾಪಿತೃಗಳಿಗೂ ಕೂಡ ಲಿಟಲ್ ಅಚೀವರ್ಸ್ ತಂಡದ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಅಲೋಕ್. ಮುಂದೆ ರಿಯಾ ಚಕ್ರವರ್ತಿಯನ್ನು ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಕಾನ್ಸಲೇಷನ್ ಪ್ರೈಸ್ ಫಾರ್ ರಿಯಾ ಚಕ್ರವರ್ತಿ. ರಿಕ್ವೆಸ್ಟ್ ದ ಚೀಫ್ ಗೆಸ್ಟ್ ಟು ಹ್ಯಾಂಡ್ ಓವರ್ ದ ಪ್ರೈಸ್ ಟು ರಿಯಾ ಚಕ್ರವರ್ತಿ. She is also receiving the participation certificate from the chief guest. Congratulations, Riya. ಇವಿಷ್ಟು ಟಾಡ್ಲರ್ಸ್ ಲೆವೆಲ್ನ ಬಹುಮಾನಗಳ ವಿತರಣೆ ಆಯಿತು. ಈಗ M1 ಲೆವೆಲ್ನ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಂಡಿದ್ದಾನೆ ವಿಹಾನ್ ಎಮ್ ಎಚ್. He has bagged totally 4 prizes. First prize in running race competition, first prize in collection of vegetables, third prize in threading the beads,
and a consolation prize in coloring competition. Vihan MH. A round of applause, ladies and gentlemen. Second prize in passing the Teddy competition is backed by Likith P. Likith P has backed second prize for passing the Teddy competition. Congratulations, Likith. The next winner is Sanvi N. Kamni, who has bagged 4 prizes altogether. Second prize in ball in the bucket, third prize in running race, third prize in collection of vegetables, and third prize in coloring competitions. Sanvi N. Kamni. Congratulations, Sanvi. Next we have Srimai and Bharadwaj. 4 prizes again: ball in the bucket first prize, shloka competition first prize, coloring competition again first prize, rhymes competition consolation prize. Srimai and Bharadwaj. Consecutive first prizes in the first 3 competitions. Congratulations, Srimai and Bharadwaj. Next we have Srishtika Joshi, who has bagged first prize in passing the Teddy and a consolation prize in fancy dress competition. Srishtika Joshi. Congratulations, Srishtika. ನಿಮ್ಮ ಚಪ್ಪಾಳೆಯ ಸದ್ದು ಅವರ ಉತ್ಸಾಹವನ್ನು ನೂರ್ಮಡಿಗೊಳಿಸಬೇಕು. ಮುಂದೆ Yadav K. Yadav K has bagged second prize in collection of vegetables and third prize in ball in the bucket competition. Yadav K. Congratulations, Yadav. Can we now invite Sriram Ponna Vijay, and he has bagged 4 prizes altogether. First prize in threading the beads, second prize in running race, second prize in shloka competition, and second prize in rhymes competition. Sriram Ponna Vijay. Congratulations, Sriram, and also the parents have been a part of this wonderful occasion. Congratulations to both. I guess Sriram has also bagged 2 more prizes, that is Talents Day second prize and Fancy Dress Competition consolation prize. Now we have Sarthak S. Sarthak S has bagged first prize in Talents Day, first prize in Rhymes Competition, second prize in Fancy Dress Competition, second prize in Threading the Beads Competition, and third prize in Shloka Competition. Sarthak S. Congratulations, Sarthak. Can we now have Pranav TS? Pranav TS has bagged third prize in Passing the Teddy competition, third prize in Fancy Dress competition, and third prize in Talents Day competition. Pranav TS. Congratulations, Pranav. Can we now have Yakshit Gowda M? Yakshit Gowda M has managed to bag first prize in Fancy Dress competition, second prize in coloring competition, and third prize in rhymes competition. Congratulations, Yakshit. Now these were the winners of M1 level. Now we have M3 level winners. And the first prize in Talents Day competition, first prize in drawing and coloring competition, second prize in fancy dress, third prize in shloka competition, and the list goes on. Consolation in rhymes competition is bagged by Suchit Gowda P.
Can we invite Shuchit Gaudapi on stage, please? Shuchit Gaudapi. Congratulations, Shuchit. Congratulations, Shuchit. Can we now have a student with a lengthy accolades, Arya Srinivasa R. Here is his achievement list. First prize in shot put, second prize in hopping race, second prize in fancy dress competition, second prize in rhymes competition, second prize in drawing and coloring, second prize in talents day, third prize in getting ready to school. Congratulations, Arya Srinivasa R. A wonderful student of a proud parent. Congratulations. Next we have Agastya, who has bagged first prize in getting ready to school competition, first prize in ball and straw game, and second prize in shot put. Agastya. Congratulations, Agastya. Congratulations. Next, for a change, we have a girl who has won Next, we have Yuvan N, who has won consolation prize in drawing and coloring competition. Can we have Yuvan N on stage, please? He has managed to bag the consolation prize in drawing and coloring competition. Next, we have Anvit K, who has bagged third prize in hopping race competition. Can we have Anvit K on stage, please? Next, we have Nushal Sai R. Nushal Sai R has managed to bag Anvit K. We have Anvit K on stage, ladies and gentlemen, and Anvit has bagged third prize in hopping race competition. A hearty congratulations to Anvit K. We have Nishvika Gaudapi on stage, sorting the grains competition, and the lady has bagged first prize. Can we invite Nishvika Gauda on stage, please? First prize in sorting of grains competition. Nishvika Gaudapi. Congratulations, Nishvika. A vibrant girl with a proud smile, Nishvika Gaudapi. Can we now have Nushal Sai R? Nushal Sai R has bagged first prize in rhymes competition and the third prize in fancy dress competition. Nushal Sai R. Congratulations, Nushal. Can we now have Nidhishri M? Nidhishri M has bagged third prize in fancy dress competition and third prize in rhymes competition. A round of applause to Nidhishri M. Up next, we have Charvik Maitreya PM. Charvik has won a consolation prize in the fancy dress competition. Charvik Maitreya PM. Congratulations, Charvik. Can we have Hanvika I on stage, please? Hanvika has bagged first prize in fancy dress competition,
second prize in Shloka competition, and second prize in Talents Day competition. Hanvika I. Congratulations, Hanvika. She also has bagged third prize in drawing competition. Congratulations for that too. Next, we have Sanidhya Hegde. Sanidhya has bagged first prize in Shloka competition, second prize in getting ready to school, and third prize in Talents Day competition, along with a consolation prize in drawing competition. Sanidhya Hegde, congratulations dear. Next we have Rishik N. Chittaragi, has bagged third prize in ball and straw game, third prize in shot put competition. Rishik N. Chittaragi. Congratulations, Rishik. Up next we have Shri Krish G, who has bagged first prize in fancy dress competition, first prize in Talents Day competition. Shri Krish G. Congratulations, Shri Krish. Can we have now Janani Udayachar on stage, please? Janani has won first prize in hopping race and second prize in ball and straw game. Janani Udayachar. Congratulations, Janani. Up next we have Samvit Vagish Bhatt, who receives a participation certificate. Congratulations, Samvit Vagish Bhatt. Next we have Yagnesh P, who receives the participation certificate on stage. Can we now invite Yagnesh P on stage, please? Yagnesh P. Congratulations, Yagnesh. Last but not the least, can we invite Udvit M. Gowda on stage, please? And Udvit also receives a participation certificate from the founder and the chief guest. Congratulations, Udvit. I wholeheartedly thank the chief guest and Umashankar sir for rendering those prizes to the well-deserving achievers. I am from a sports family. Nam father hammer thrower, 6-footer, 110 kgs, 10 years state record holder. ನ್ಯಾಷನಲ್ ಲೆವೆಲ್ ಹ್ಯಾಮರ್ ಥ್ರೋಯರ್, ನ್ಯಾಷನಲ್ ಲೆವೆಲಲ್ಲಿ ರೆಕಾರ್ಡ್ ಮಾಡಿದರು ನಮ್ಮ ಫಾದರ್. ಸ್ಟಡಿಡ್ ಇನ್ ಸೆಂಟ್ ಜೋಸೆಫ್ಸ್ ಕಾಲೇಜ್. ನಾನು ಕೂಡ ಶೂಟರು, ಸ್ಟೇಟ್ ಲೆವೆಲ್ ಶೂಟರು, ನ್ಯಾಷನಲ್ ಲೆವೆಲಲ್ಲಿ ಕೂಡ ಪ್ರೈಸ್ ತೊಗೊಂಡಿದ್ದೀನಿ. I won the national level shooting competition in 1976. Received the prize from Professor Noorul Hassan, then Education Minister in Indira Gandhi government. And later on he became a governor of West Bengal. So I could not pursue shooting because of my financial conditions and my education. Thank you very much. Remember, my venture into these competitions literally took me to police station. Not for any other reason. Police station as an institution did conduct a debate competition in which I won the first prize. My mother, I still remember, ivatgu nanna mane tale baglalli ishtuddu first prize cup amma proud moment agi ivatgu alli ittidale. ಆ ಥರದ ನೆನಪುಗಳನ್ನು ನಿಮ್ಮ ಮಕ್ಕಳಿಗೆ ಇವತ್ತಿಂದನೇ ಕೊಡ್ಮಾಡಲಿಕ್ಕೆ ಶುರು ಮಾಡಿ ಈ ಒಂದು ಸಂದರ್ಭನ ಅವ್ರ ಜೀವನ ಪೂರ್ತಿ ಮರೆಯಲ್ಲ. ಇವತ್ತು ಇಷ್ಟು ಚಿಕ್ಕದ ಪ್ರೈಸ್ ಅವರು ಗಳಿಸಿರ್ಬೋದು, ಆದರೆ ಇದೇ ಚಿಕ್ಕ ಪ್ರೈಸ್ ಮುಂದೆ ಒಂದು ದೊಡ್ಡ ಆನರ್ ಆಗಿ, ಒಂದು ದೊಡ್ಡ ಸಾಧನೆಯಾಗಿ ಅವ್ರ ಜೀವನದಲ್ಲಿ ಮರೆಯಲಾಗದ ಕ್ಷಣವನ್ನು ನಿಮಗೆ ತಂದುಕೊಡುತ್ತೆ. ಆ ಒಂದು ಕ್ಷಣಕ್ಕೋಸ್ಕರ ಇವತ್ತಿಂದನೇ ಅಡಿಪಾಯವನ್ನು ಹಾಕೋ ಕೆಲಸನ ನಾವೆಲ್ಲ ಮಾಡೋಣ. ಮುಂದೆ ನಮ್ಮೆಲ್ಲರನ್ನು ತುಂಬ ವರ್ಷಗಳಿಂದ ರಂಜಿಸ್ತಾ ಇರುವಂತಹ ಕಲಾವಿದ
ಒಂದು ಕಾಲದಲ್ಲಿ ಈ ಒಂದು ಹಾಡು ಕಲ್ಟ್ ಸಾಂಗ್ ಆಗಿ ಎಲ್ಲ ಜಾಗದಲ್ಲೂ ಬದಲಾಯಿತು. ಇಡೀ ಕರ್ನಾಟಕದಲ್ಲಿ ಈ ಹಾಡನ್ನು ಗುನುಗುನಿಸದೇ ಇರುವಂತಹ ವ್ಯಕ್ತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದು ತುಂಬ ಪ್ರಸಿದ್ಧಿಯನ್ನು ಪಡೀತು. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಅಂತ ನಮ್ಮನ್ನು ರಂಜಿಸಿದ ಕಲಾವಿದ ಯಾರು ಅಂತ ನಾನು ವಿವರಿಸಿ ಬಿಡಿಸಿ ಹೇಳಬೇಕಾಗಿಲ್ಲ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಕ್ ಸ್ಟಾರ್ ರಘು ದೀಕ್ಷಿತ್ ರಚನೆಯಲ್ಲಿ ಮೂಡಿಬಂದಂತಹ ಹಲವಾರು ಗೀತೆಗಳ ಸಮ್ಮಿಶ್ರಣದೊಂದಿಗೆ ಈಗ ನಿಮ್ಮ ಮುಂದೆ ನಮ್ಮ ಮಕ್ಕಳು ಪ್ರಸ್ತುತಪಡಿಸ್ತಾ ಇರುವಂತಹ ನೃತ್ಯ ಪ್ರಾಕಾರಕ್ಕೆ ತುಂಬ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರಿ ಅವರ ಪ್ರೋತ್ಸಾಹವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ರಘು ದೀಕ್ಷಿತ್ ಚಿತ್ರದ ಹಾಡುಗಳ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋಣ ಅಂತ ಕೇಳ್ಕೊಳ್ತೇನೆ. ಹುಲ್ಲನ್ಯಾಕೆ ತಿನ್ಬಕ್ಕಾಕೆ ಬಿಟ್ಟೊಯ್ತಾನೆ, ಕಷ್ಟದ ಹಿಂದೆ ಸುಮ್ಮನಿಟ್ಟು ಕಾಣದಂಗ್ ಕೂತು ನೋಡ್ತಾವನೆ, ಕಾರುಣ್ಯನೇ ಕೈಯಾಗ ಹಿಡಿದು ಕಾಣದಂಗ್ ಮಂದು ಕಾಪಾಡ್ದವನೆ, ಕಂಡೆ 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 ನಾ ಕಂಡೆ ಪರಶಿವನ, ಕಂಡೆ 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 ನಾ ಕಂಡೆ ಪರಶಿವನ. ಬಂದೆ ಮಹಾದೇಶ್ವರಾಯನ ಕರುಣದಿ ಕಾಯೋ ಮಹಾದೇಶ್ವರ, ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರಾಯನ ಕರುಣದಿ ಕಾಯೋ ಮಹಾದೇಶ್ವರ. ಹೇ ಶಂಕರ ಪ್ರೇಮಾಂಕುರ ಆದ ನಂತರ ನೆಮ್ಮದಿ ದೂರ, ಬ್ಯಾಡಂತರ ಮಾಡಪ್ಪ ಚಿಂತಿ, ಲೋಕದ ಕಾಳಜಿ ಮಾಡ್ತೀನಂತಿ, ನಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ. ನೆಲೆಯು ಗೋವಿಂದನ ಪಾದಗಳೈತಿ, ಅಲ್ಕೊಂಡು ಹುಡುಕಿದಿರೆನ್ನಲ್ಲೈತಿ, ಶಿಶುನಳ ತೀಶನ ದಯೆಯೊಳಗೈತಿ, ರಸಿಕನು ಹಾಡಿದ ಕವಿತೆಯೊಳೈತಿ, ಲೋಕದ ಕಾಳಜಿ ಮಾಡ್ತೀನಂತಿ, ನಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ. ಧನ್ಯವಾದಗಳು. ಎಲ್ಲವರ ಎದುರಲ್ಲಿ ಬಾಗಿದ ಬಿಲ್ಲಿನಂತಿರಬೇಕು, ಕುತರ್ಕ ಮಾಡುವವರ ಮುಂದೆ ಮಾಗಿಯ ಕೋಗಿಲೆಯಂತೆ ಮೌನವಾಗಿರಬೇಕು ಅಂತ. ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ, ಬಲ್ಲವರಲ್ಲದವರ ಒಡನಾಟ ಮೊಣಕೈಗೆ ಕಲ್ಲು ಹೊಡೆದಂತೆ ಸರ್ವಜ್ಞ ಅಂತ ಮಾತನ್ನು ನೆನಪಿಸ್ಕೊಳ್ತಾ, ಎಲ್ಲರೂ ಈ ತತ್ವಪದ ಕೇಳಿದ್ದೀರಾ. ಜ್ವಾಕ್ಯಾಗಿರಬೇಕು ಜಗದೊಳು ಮೌನವಾಗಿರಬೇಕು ಅನ್ನೋ ತತ್ವಪದದಲ್ಲಿ ಒಂದು ಸಾಲು ಬರುತ್ತೆ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಾಂಗ ಬೆನ್ನು ಹತ್ತಿರಬೇಕು ಅಂತ ಹೇಳಿದರೆ, ಮಾತು ಬಲ್ಲಂಥ ಮಹಾಜ್ಞಾನಿಗಳು ಅನುಭವಿಗಳು ಆದಂಥ ನಮ್ಮ
ಮುಖ್ಯ ಅತಿಥಿಗಳಾಗಿ ಕೊಡೂರು ವೆಂಕಟೇಶ್ ಸರ್ ಅವರಿದ್ದಾರೆ. ಅವರ ಅನುಭವಯುಕ್ತ ಮಾತುಗಳನ್ನು ಕೇಳೋಕ್ಕೋಸ್ಕರ ನಾವೆಲ್ಲ ಕಾದಿದ್ದೀವಿ. ದಯವಿಟ್ಟು ಮುಖ್ಯ ಅತಿಥಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ನನ್ನ ಕ್ಲೋಸ್ ಫ್ರೆಂಡು, ಈ ಸಂಸ್ಥೆಯ ಪ್ರಾಧ್ಯಾಪಕರು, ಆಮೇಲೆ ಎಲ್ಲ ಪೇರೆಂಟ್ಸು, ಮಕ್ಕಳು, ಈ ಥರ ಒಂದು ಸನ್ನಿವೇಶವನ್ನು ನೋಡೋದಕ್ಕೆ ನನ್ನ ಅದೃಷ್ಟ. ನಾನು ಭಾವಿಸೇ ಇರಲಿಲ್ಲ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಅದ್ಭುತವಾಗಿರುತ್ತೆ. ಇಂಥ ಒಂದು ಸಣ್ಣ ಮಕ್ಕಳು ಈ ಏಜ್ನಲ್ಲಿ, ಈ ಗ್ರೂಪ್ನಲ್ಲಿ ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ. ನಾನು ಎಷ್ಟೋ ಪ್ರೋಗ್ರಾಮ್ಸ್ಗೆ ಹೋಗಿದ್ದೀನಿ, ಎಷ್ಟೋ ಯೂನಿವರ್ಸಿಟಿ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದೀನಿ, ಎಷ್ಟೋ ಕಡೆ ನಿಮ್ಮ ಕಡೆ ಅಂದರೆ ಒಂದು ಪ್ರೇಕ್ಷಕನಾಗಿ ಕೂತ್ಕೊಂಡಿದ್ದೀನಿ. ನನ್ನ ಅನುಭವ ಇವತ್ತು ಮರೆಯಲಾರದಂಥದ್ದು. ಮಕ್ಕಳು ಬಂದ ತಕ್ಷಣ ಆವಾಗಲೇ ಶುರುನಲ್ಲೇ ಗುರುಬ್ರಹ್ಮದು ಒಂದು ಶ್ಲೋಕ ಹೇಳಿದ್ರು. ತುಂಬ ನನಗೆ ಆಶ್ಚರ್ಯ ಆಯಿತು. ನಾನೇ ಇವ್ರಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಗುರುಬ್ರಹ್ಮ ಗುರು ವಿಷ್ಣು ಅಂದ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ಅಷ್ಟಲ್ಲೇ ಕೇಳಿ ನನಗೆ ತುಂಬಾ ಮೆಚ್ಚುಗೆ ಆಯಿತು. ಈ ಮಕ್ಕಳ ಇವತ್ತಿನ ಪರಿಸ್ಥಿತಿ ನಾವು ನಿಮಗೆಲ್ಲರಿಗೂ ಗೊತ್ತು. ಯುದ್ಧಗಳು ನಡೀತಾ ಇದೆ, ಆಮೇಲೆ ಭಾಳಷ್ಟು ಆರ್ಥಿಕ ಮತ್ತು ಈ ಥರ ಸಮಸ್ಯೆಗಳನ್ನ ನಾವು ಎದುರಾಕ್ಕೊಂಡು ಬರ್ತಾಯಿದ್ದೀವಿ. ಅಂದರೆ ಒಂದು ಹೇಳಬೇಕು, ಆಹಸ್ಮಿ ಯೋಧ ಅಂತ. ಅಂದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಇಂಥ ಸನ್ನಿವೇಶಗಳಲ್ಲಿ. ಶ್ರೀ ಉಮಾಶಂಕರ್ ಅವರು ಹೇಳ್ತಾಯಿದ್ರು, ಚೈನೀಸ್ ಮಕ್ಕಳು ಭಾಳಷ್ಟು ಸಾಧನೆ ಮಾಡ್ತಾರೆ, ಭಾಳಷ್ಟು ಅವ್ರಿಗೆ ಇದು ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ, ತರಬೇತಿ ಕೊಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ನಮ್ಮಲ್ಲಿ ಕಷ್ಟ ಅಂತ ಹೇಳಿಲ್ಲ ಅವರು, ಆದರೆ ನಮ್ಮಲ್ಲೂ ಅದೇ ಥರ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿದ್ರು. ನಾನು ಅದನ್ನು ಸಪೋರ್ಟ್ ಮಾಡಿಕೊಂಡು ನಮ್ಮಲ್ಲಿ ಅವ್ರಿಗಿನ್ನ ಹೆಚ್ಚು ಪ್ರತಿಭೆ ಇದೆ, ಅವ್ರಿಗಿನ್ನ ಹೆಚ್ಚು ವಿದ್ಯೆ ಇದೆ, ಟ್ಯಾಲೆಂಟ್ ಇದೆ, ಮೆರಿಟ್ ಇದೆ. ಬೇಕಾಗಿದ್ದು ನಮಗೆ ಕೇವಲ ಒಂದು ಸಪೋರ್ಟ್ ಅಷ್ಟೇ. ಅಷ್ಟು ಚಿಕ್ಕ ಮಕ್ಕಳಿಗೆ ನಾನು ಕೊಡೋಂಥ ಸಜೆಷನ್ಸ್ ಆಗಲಿ, ಇನ್ನು ಏನಾದರೂ ಪ್ರೇರಣೆ ಆಗಲಿ, ಏನು ಭಾಳ ಕಮ್ಮಿ. ನೀವೆಲ್ಲ ಬಂದಿದ್ದೀರಾ, ಅರ್ಧಂಬರ್ಧ ಕಾಡಿಸ್ತಾ ಇದ್ದೀರಾ ಲೈಟ್ಸಿಂದ. ಅದಕ್ಕೆ ನಾನು ಹೇಳ್ತೇನೆ ಹೇಳಿದ್ರೆ, ಯದ್ಭಾವಂ ತದ್ಭವತಿ ಅಂತ. ಅಂದರೆ ತಾವು ಹೇಗಿರ್ತೀರೋ, ತಮ್ಮ ಹಿನ್ನೆಲೆ ಹೇಗಿರುತ್ತೋ, ತಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ, ತಮ್ಮ ವಿದ್ಯೆ, ತಮ್ಮ ಕಳೆಗಳು ನಿಮ್ಮ ಮಕ್ಕಳಿಗೆ ಬರಬೇಕಂದ್ರೆ ಯದ್ಭಾವಂ ತದ್ಭವತಿ. ನೀವು ಹೇಗಿರ್ತೀರೋ ಅವ್ರಿಗೆ ಅದೇ ಥರ ಬರುತ್ತೆ ಮೋಸ್ಟ್ಲಿ. ಸೊ ಹಾಗಾಗಿ ನೀವು ಅವ್ರನ್ನ ಸರಿಯಾದ ರೀತಿಯಲ್ಲಿ ತರಬೇಕಾಗಿತ್ತು, ನಿಮ್ಮ ಕರ್ತವ್ಯ. ಇನ್ನೊಂದು ಶುರು ಮಾಡಿದೆ, ಭಾಳಷ್ಟು ಹೆಚ್ಚು ಸಮಯ ತಗೊಳ್ಳಲ್ಲ ನಾನು. ವಾಟ್ ಈಸ್ ಲೈಫ್ ಅನ್ನೋದು. ಲೈಫ್ ಅಂದರೆ ಏನು? ಜನನ ಮತ್ತು ಮರಣ ಮಧ್ಯದಲ್ಲಿ ನಡೆಯೋದೇ ಲೈಫ್, ಹೌದಲ್ವ? ವಿದ್ಯೆ ಯಾಕೆ ಮಾಡೋದು? ಏನೊಂದು ಸಾಧನೆ ಮಾಡೋಕ್ಕಲ್ಲ, ಜ್ಞಾನ ಸಮುಪಾರ್ಜನೆ, ಜ್ಞಾನ ಬಯಸೋದಕ್ಕೋಸ್ಕರ. ಹಾಗೆ ವಿದ್ಯೆ ಮಾಡೋ ಸಂದರ್ಭದಲ್ಲಿ ಒಂದು ಮಿಸ್ಟೇಕ್ ಆಗ್ಬೋದು. ಮಿಸ್ಟೇಕ್ ಅಂದರೆ ನಮಗೆ ಗೊತ್ತಿಲ್ಲದೆ ಮಾಡೋದನ್ನು ಮಿಸ್ಟೇಕ್ ಅಂತಾರೆ. ಡೆಲಿಬರೇಟಾಗಿ ನೆಗ್ಲಿಜೆಂಟಾಗಿ ಮಾಡೋದು ಅದು ಮಿಸ್ಟೇಕ್ ಅಲ್ಲ, ಬ್ಲಂಡರ್. ನಾವು ಬ್ಲಂಡರ್ಸು ಮಾಡೋದು ಬೇಡ. ಒಂದು ಡ್ರೀಮ್ ಅನ್ನೋದು ಮಕ್ಕಳು ಇಟ್ಕೋಬೇಕು. ಡ್ರೀಮ್ ಅಂದರೆ ಏನು, ಗೋಲ್ ಅಂದರೆ ಏನು. ಇಲ್ಲಿವರೆಗೂ ನಾನು ಈ ನಿಮ್ಮ ಆ್ಯಂಕರ್ಸ್ ಭಾಷಣಗಳು ಕೇಳಿ ನನಗೆ ತುಂಬ ಇಂಪ್ರೆಸ್ ಆಗಿದ್ದೀನಿ. ಅಷ್ಟು ಆ ಲೆವೆಲಲ್ಲೇ ಒಂದು 5% ನಾನು ಮಾತಾಡೋಕ್ಕೂ ಸಾಧ್ಯವಿಲ್ಲ. ನೀವೇನು ಬಯಸ್ತಾ ಬಂದಿದ್ದೀರ, ಆಗಬೇಕಂತ ಕನಸು ಕಾಣ್ತಾ ಇದ್ದೀರ, ಅದನ್ನು ಸಾಧನೆ ಮಾಡೋದಕ್ಕೋಸ್ಕರ ಎಲ್ಲರ ಸಂಸ್ಕಾರಯುತವಾದ ಸಪೋರ್ಟ್ ಇರಬೇಕು. ಒಂದು ವಿದ್ಯೆ ಇರಲಿ, ಒಂದು ದಾನ ಇರಲಿ. ವಿದ್ಯೆ ಕಲಿಬೇಕು, ಹಾಗೆ ದಾನ ಮಾಡೋದು ಕಲಿಬೇಕು. ದಾನ ಅಂದರೆ ಏನು? ವಿದ್ಯಾದಾನ ಇರ್ಬೋದು, ಧನದಾನ ಇರ್ಬೋದು, ಆಹಾರ ದಾನ ಇರ್ಬೋದು, ಯಾವುದೇ ಇರ್ಬೋದು. ದಾನ ಮಾಡುವಾಗ ಎರಡು ಮನಸ್ಸು ಇರಬಾರ್ದು. ದಾನ ಮಾಡಬೇಕಾ, ಯೋಚನೆ ಮಾಡಬಾರ್ದು. ಒಂದು ಸತಿ ಹೀಗೆ ಕರ್ಣರು ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಚಿನ್ನದ ಬಟ್ಲನ್ನು ಎಣ್ಣೆ ಇಟ್ಕೊಂಡು ಎಡಗೈಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ಒಬ್ಬರು ಬ್ರಾಹ್ಮಣರು ಬಂದರು, ಭಿಕ್ಷಾ ಬಿಡೋ ಅಂಥವ್ರು. ಸ್ವಾಮಿ, ತುಂಬ ಕಷ್ಟದಲ್ಲಿದ್ದೀನಿ, ಏನಾದ್ರು ಸಹಾಯ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು.
ಅವರು ಈ ಎರಡನೇ ಯೋಚನೆ ಮಾಡಿದೆ, ತನ್ನ ಕೈಯಲ್ಲಿರೋ ಬಟ್ಲು ತೆಗೆದು ಅವ್ರಿಗೆ ಕೊಟ್ಬಿಟ್ರು, ಚಿನ್ನದ ಬಟ್ಲು. ಅದು ದಾನ ಅನ್ನೋದು. ಇವತ್ತೇನಾಗಿದೆ, ಎಲ್ಲ ಸೋಷಿಯಲ್ ಮೀಡಿಯಾಗೆ ನಾವು ಈಗಾಗಲೇ ಎಲ್ಲರೂ ಮಾತಾಡಿರೋದು, ಉಮಾಶಂಕರ್ ಅವರು ರಿಪೀಟೆಡಾಗಿ ಹೇಳಿದ್ರು, ಸೋಷಿಯಲ್ ಮೀಡಿಯಾಗೆ ನಾವು ವಿಕ್ಟಿಮ್ಸ್ ಆಗ್ತಾಯಿದ್ದಾರೆ ನಮ್ಮ ಮಕ್ಕಳು. ಚಿಕ್ಕ ಮಕ್ಕಳಾಗಿಂದಾನೆ ಮೊಬೈಲ್ ಹಿಡ್ಕೊಳ್ಳೋದು ಕೂತ್ಕೊಳ್ಳೋದು, ಬೇರೆ ಈ ಥರ ಟಿ ವಿ ಮುಂದೆ ಕೂತ್ಕೊಳ್ಳೋದು, ಇವೆಲ್ಲ ಕಮ್ಮಿ ಮಾಡೋ ಅಂಥ ಇದು ನೀವು ಮಾಡಬೇಕು. ಎರಡು ಜ್ಞಾಪಕ ಇಟ್ಕೋಬೇಕು ನಾವು. ಒಂದು ಸ್ಮೈಲು, ಇನ್ನೊಂದು ಸೈಲೆನ್ಸು. ಜಾಸ್ತಿ ಮಾತಾಡೋಕ್ಕೆ ಹೋದರೆ ನಮ್ಮ ಬೆಲೆ ನಾವೇ ಕಡಿಮೆ ಮಾಡ್ಕೊತಾ ಹೋಗ್ತೀವಿ. ಸೈಲೆನ್ಸ್, ಸ್ಮೈಲ್, ಒಂದು ಸ್ಮೈಲ್ನಲ್ಲೇ ನಾವು ಉತ್ತರ ಕೊಡ್ಬೋದು. ಯಾವುದೇ ಕ್ರಿಟಿಕಲ್ ಸನ್ನಿವೇಶ ಬರಲಿ, ಬೇರೆ ಈ ಥರ ಇದು ಬರಲಿ, ಕಡಿಮೆ ಮಾತಾಡಬೇಕು. ಹಿತ ಮಿತ ಮೃದು ವಚನಂ ಅಂತ, ಮಿತವಾಗಿ ಮಾತಾಡಬೇಕು. ಅದನ್ನು ನೀವು ಹೇಳ್ಕೊಡ್ಬೇಕು. ನಿಮ್ಮ ಆಹಾರವಾಗಲಿ, ಸಂಸ್ಕಾರವಾಗಲಿ, ಪರಿಚಯ, ಪ್ರಜ್ಞೆ, ಇವೆಲ್ಲ ನೀವೇ ಹೇಳ್ಕೊಡ್ಬೇಕು. ನೀವು ಫೇಲ್ ಆದರೆ ಅವರು ಫೇಲ್ ಆಗ್ತಾರೆ ಅಂತ ಹೇಳ್ಕೊಳ್ಳಿ. ನಾಲೆಡ್ಜ್ ಆಗಲಿ, ಹಾಬೀಸು, ಸ್ಕಿಲ್ಸು, ಇವೆಲ್ಲ ನಿಮ್ಮಿಂದ ಬರಬೇಕು. ವಿದ್ಯೆಗಿನ್ನ ಹೆಚ್ಚಿಗೆ ನೀವು ಅವ್ರಿಗೆ ಹೆಚ್ಚಿಗೆ ಟಾರ್ಗೆಟ್ಸು, ಗೋಲ್ಸ್ ಕೊಡಬಾರ್ದು. ಈ ವಯಸ್ಸಲ್ಲಿ ಅವ್ರಿಗೆ ಅರ್ಧ ಫ್ರೀಡಮ್ ಕೊಟ್ಬಿಡಿ, ಅವ್ರು ಏನು ಬೇಕಾದ್ರೂ ಮಾಡಲಿ. ಬರ್ತಾ 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 ಪ್ರಯಾಣ ಅವರು ಪಿಕಪ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸಿಂಗಿಂಗು, ಡ್ಯಾನ್ಸಿಂಗು ಅದ್ಭುತವಾಗಿತ್ತು. ನಾನು ನಿಮ್ಮ ವೋಟ್ ಆಫ್ ಥ್ಯಾಂಕ್ಸ್ ಇರುತ್ತೆ, ವಂದನಾ ಸಮರ್ಪಣೆ, ಅದರಲ್ಲಿ ಭಾಳಷ್ಟು ಇದೆಲ್ಲ ನೀವು ಹೇಳ್ತೀರ. ಆದರೆ ನಾನು ಹೇಳಬೇಕು, ನನಗೆ ಮತ್ತೆ ಈ ಅವಕಾಶ ಸಿಗೋದಿಲ್ಲ. ಈ ನಿಮ್ಮ ಮಕ್ಕಳಿಗೆ ಅವರ ಡ್ರೆಸ್ಸುಗಳೇನು, ಅವ್ರಿಗೆ ಕೊಟ್ಟಿದ್ದ ತರಬೇತಿ ಏನು, ಅವರು ಅಭಿನಯ ಮಾಡಿರೋದು ಅದ್ಭುತವಾಗಿದೆ ಅಂತ ನಾನು ಹೇಳದೇ ಇದ್ದರೆ ನನ್ನ ತಪ್ಪಾಗುತ್ತೆ. ಸ್ಯಾಂಪಲ್ ಟೆಸ್ಟ್ ಒಂದು ನೋಡಿದ್ದೀನಿ, ನನ್ನ ಜೀವಿತದಲ್ಲಿ ಮರೆಯೋ ಹಾಗಿಲ್ಲ. ಒಂದು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ಪ್ರಯತ್ನ ಮಾಡಿದ್ದ ಅಂಥದ್ದಲ್ಲ ಇದು. ವಿತೌಟ್ ಎನಿ ಎರರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಯಾಕಂದರೆ ದೇವರು ಸೃಷ್ಟಿ ಮಾಡಿ ಅಂತ ಇರೋರು ಅಂತ ಅವರು. ಏನೋ ಒಂದು ಆಗಬೇಕು ಅಂತ ಕಾರಣ ಜನ್ಮರು ಈ ಮಕ್ಕಳು. ಇವತ್ತಿಲ್ಲ ನಾಳೆ ನೀವೇ ಏನು ಜನ್ಮ ಕೊಟ್ಟಿರೋ ಈ ಮಕ್ಕಳು ನಾಳೆ ಅದ್ಭುತವಾದ ಸಾಧನೆಗಳು ಮಾಡ್ತಾರಂದ್ರೆ ಆಶ್ಚರ್ಯ ಆಗೋದಿಲ್ಲ. ಯಾವುದೇ ಆಗಲಿ ನಿಮ್ಮ ಹ್ಯಾಬಿಟ್ಸು ನೀವು ಹೇಳ್ಕೊಡ್ಬೇಕು. ಕಲ್ಚರು, ಜಂಕ್ ಫುಡ್ಡು ಮರಿತಾ ಇಂಥದ್ದು. ಶುರುನಲ್ಲೇ ನಿಮ್ಮ ರಘುನಂದನ್ ಅವರು ವರ್ಡ್ಸ್ ಬರ್ತದು ಯಾವುದೋ ಒಂದು ಹೇಳಿಕೆ ಹೇಳಿದ್ರು, ನನಗೆ ತುಂಬ ಆಶ್ಚರ್ಯ ಆಯಿತು, ಸಂತೋಷ ಆಯಿತು. ಹಾಗೆ ಇನ್ನೊಂದು ವಾಕ್ಯನೂ ನಾನು ಹೇಳ್ಬಿಡ್ತೀನಿ. ವರ್ಡ್ಸ್ ವರ್ತ್ ಅವ್ರದ್ದು, ವಿಲಿಯಂ ವರ್ಡ್ಸ್ ವರ್ತ್ ಮಹಾಕವಿ ಅವರು. ಅವ್ರೇನು ಹೇಳಿದ್ರಂದರೆ, ಹಾಗೆ ಎಲ್ಲೋ ನಡ್ಕೊಂಡು ಹೋಗ್ತಾಯಿದ್ರು. ಅವರು ಒಂದು ಯಾವುದೋ ಕಾಡಲ್ಲಿ ಬಂದರು. ಅಲ್ಲಿ ಹೇಳಿದ್ರು, ದಿ ವುಡ್ಸ್ ಆರ್ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್. ವುಡ್ಸ್ ಅಂದರೆ ಕಾಡುಗಳು. ಇಲ್ಲೇ ಇರೋಣ ಅನ್ನಿಸ್ತಾ ಇದೆ ನನಗೆ, ಬಟ್ ಐ ಕಾಂಟ್ ಸ್ಟಾಪ್, ಐ ಹ್ಯಾವ್ ಮೈಲ್ಸ್ ಆ್ಯಂಡ್ ಮೈಲ್ಸ್ ಟು ಗೋ, ಐ ಹ್ಯಾವ್ ಮೈಲ್ಸ್ ಆ್ಯಂಡ್ ಮೈಲ್ಸ್ ಟು ಗೋ ಅಂತ ಅವ್ರು ಹೇಳಿದ್ರು. ಅಂತೇನೋ ಇವತ್ತು ಯಾವುದೋ ಒಂದು ಖುಷಿ ಸಂದರ್ಭ, ಒಂದು ಸಂತೋಷ ಆಗಿದೆ ಅಂತ ಹೇಳಿದ್ರೆ ಅದು ಅಲ್ಲಿಗೆ ನಿಲ್ಲೋದಲ್ಲ. ಇನ್ನು ಮುಂದೆ ನಾವು ತುಂಬ ಸಾಧನೆ ಮಾಡಬೇಕಾಗತ್ತೆ. ಇವತ್ತು ನೋಡಿ, ವಿಶ್ವ ಯುದ್ಧಗಳು ನಡೀತಾ ಇದೆ. ಒಂದು ಸತಿ ಹೀಗೆ ಮೇಲಿಂದ ದೇವರು ಅವರ ಅಧಿಕಾರಿನ ಕರೆದು ಒಂದು ಒಳ್ಳೆಯ ದೇಶ ಸೃಷ್ಟಿ ಮಾಡು ಅಂತ ಹೇಳಿದ್ರು. ಅವ್ರೇನು ಮಾಡಿದ್ರು, ಅಮೆರಿಕಾನ ಸೃಷ್ಟಿ ಮಾಡಿದ್ರು. ಅದ್ಭುತವಾಗಿದೆ, ಒಳ್ಳೆ ಏನು ನೇಚರು, ಎನ್ವಿರಾನ್ಮೆಂಟು, ಸಾಧನೆಗಳು, ಬೆಳ್ಳಗಿರೋ ಜನ, ಎಲ್ಲ ಥರ ಅನುಕೂಲಗಳಿರೋವಂಥ ದೇಶ ಸೃಷ್ಟಿ ಮಾಡಿದ್ಮೇಲೆ, ಯಾಕೆ ಸ್ವಾಮಿ ಈ ಥರ ಮಾಡಿದ್ರಿ ನೀವು ಅಂತ ಕೇಳಿದ್ರಿ. ಆದ್ರೂ ಅವ್ರಿಗೆ ಕೊಟ್ಟಿದ್ದೀನಲ್ಲಪ್ಪ, ಅವ್ರಿಗೆ ಬೇಕಾದಷ್ಟು ಏನೋ ಸಮಸ್ಯೆಗಳಿದೆ, ಕ್ರೈಮ್ಸ್ ಇದೆ, ಇನ್ನು ಭಾಳಷ್ಟು ಸಮಸ್ಯೆಗಳಿದ್ದಾರೆ, ಅವ್ರು ನರಳ್ತಾ ಇದ್ದಾರೆ, ಅದೇನೋ ಅದ್ಭುತ ಅಂತ ಹೇಳ್ಕೊಬೇಡಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಸೃಷ್ಟಿ ಮಾಡಿ ಅಂದರು, ಸೌತ್ ಅಮೆರಿಕಾ ಸೃಷ್ಟಿ ಮಾಡಿದ್ರು. ಅಲ್ಲಿ ಎಲ್ಲಿ ನೋಡು ಕಾಡುಗಳು, ಸಮುದ್ರಗಳು, ನದಿಗಳು, ಎಲ್ಲ ಥರ ಎನ್ವಿರಾನ್ಮೆಂಟು, ನೇಚರು ಸೃಷ್ಟಿಯಾಗಿದೆ. ಜಾಗವೇ ಇಲ್ಲ ಅವರು ಅಭಿವೃದ್ಧಿ ಆಗೋಕ್ಕೆ, ಅವರು ವಾಸ ಮಾಡೋಕ್ಕೆ ಅಂತ ಎಲ್ಲೂ ಜಾಗ ಇರಲಿಲ್ಲ. ಯಾಕೆ ಸ್ವಾಮಿ ಈ ಥರ ಮಾಡಿದಂತೆ, ಅವ್ರಿಗೆ ಜಾಗ ಕೊಟ್ಟಿಲ್ಲ ನೋಡಿ, ಅವ್ರ ಕಾಡೆಲ್ಲ ಹೊಡ್ಕೊತ ಹೋಗಬೇಕು ಅವ್ರು ಜೀವನ ಮಾಡೋದಕ್ಕೆ ಅಂತಂದರು. ಆಮೇಲೆ ನಮ್ಮ ದೇಶನ ಸೃಷ್ಟಿ ಮಾಡಿದ್ರು. ನೋಡಿ ಇಲ್ಲೆಲ್ಲ ಈ ಥರ ಫುಲ್ ಎಲ್ಲಿ ನೋಡಿದ್ರು ನೇಚರು ಇದೆಲ್ಲ ಕೊಟ್ಟಿದ್ದೀನಿ, ಆದ್ರೂ ಅವ್ರಿಗೆ ಒಳ್ಳೆ ನೈಬರ್ಸ್ ಕೊಟ್ಟಿದ್ದೀನಲ್ವಾ, ಇನ್ನೇನು ಬೇಕು ಅಂತಂದರು. ನಮಗಿರೋಂಥ ನೈಬರ್ಸು ಅಂದರೆ ಅಕ್ಕಪಕ್ಕದಲ್ಲಿರೋರು, ಅದನ್ನ ಇವತ್ತಿಗೂ ನಾವು ಗೊತ್ತು. ಒಂದು 2-3 ಆಪರೇಷನ್ಸ್ ಬಗ್ಗೆ ನಾನು ಹೇಳ್ಬೋದು, ಅದರ ಸಮಯ ಇವಾಗ ತಗೊಳ್ಳಲ್ಲ. ಮತ್ತೊಮ್ಮೆ ನಿಮ್ಮನ್ನ ಬಿಳಿದಾಗ ಒಂದು ಆಪರೇಷನ್ ಜೆರೋನಿಮೋ ಆಗಲಿ, ಆಪರೇಷನ್ ಸಿಂಧು ಆಗಲಿ,
ಇನ್ನೊಂದು ಇಂಥವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವೊಂದು ಆ್ಯಕ್ಟ್ ಮಾಡೋ ಮುಂಚೆ, ರಿಯಾಕ್ಷನ್ ಮಾಡೋಕ್ಕೆ ಮುಂಚೆ ನಮ್ಮ ಹಿಸ್ಟ್ರಿ ಏನು, ವಾಟ್ ವಾಸ್ ಯೆಸ್ಟರ್ಡೇ, ವಾಟ್ ಈಸ್ ಟುಡೇ, ವಾಟ್ ಈಸ್ ಟುಮಾರೋ ಅನ್ನೋದು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಇವೆಲ್ಲ ನೀವು ತಿಳ್ಕೊಂಡು ಮುಂದುವರೆದ್ರೆ ನಿಮ್ಮ ಮಕ್ಕಳಿಗೂ ಒಳ್ಳೆ ಶುಭ ಆಗುತ್ತೆ. ಈ ಒಂದು ನನ್ನ ಅವಕಾಶಕ್ಕಾಗಿ ನನ್ನ ಇಲ್ಲಿ ಕರೆದಿದ್ದಕ್ಕೆ, ನನ್ನ ಸನ್ಮಾನ ಮಾಡಿದ್ದಕ್ಕೆ, ನಮ್ಮೆಲ್ಲರಿಗೂ ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅತ್ಯಂತ ಧನ್ಯವಾದಗಳು. ಮತ್ತೊಮ್ಮೆ ಇಲ್ಲಿ ನಿಮ್ಮೆಲ್ಲರ ಜೊತೆ ಸೇರಬೇಕಂತ ಆಶಿಸ್ತಾ ಇರ್ತದೆ. ಅನುಪಮ ಮ್ಯಾಮ್ ಇಷ್ಟರಲ್ಲಿ ಹಲವಾರು ಕೊಟೇಶನ್ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಅದು ಕಗ್ಗ ಆಗಿರಬಹುದು, ಸರ್ವಜ್ಞನ ವಚನ ಆಗಿರಬಹುದು. ಈಗ ತಾನೇ ನಮ್ಮ ಮುಖ್ಯ ಅತಿಥಿಗಳು ಕೂಡ ವರ್ಡ್ಸ್ವರ್ತನ ಇನ್ನೊಂದು ಸಾಲುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಅದರಿಂದೆಲ್ಲ ಪ್ರೇರೇಪಣೆ ಆಗಿ ನನಗೂ ಇನ್ನೊಬ್ಬ ಕವಿನ ಇಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಅನ್ನಿಸ್ತಾ ಇದೆ. ನಾಟ್ ಫಾರ್ ದ ಸೇಕ್ ಆಫ್ ಇಟ್, ಆದರೆ ಈ ಸಂದರ್ಭಕ್ಕೆ ಉಚಿತವಾದಂತಹ ಒಂದು ವಾಕ್ಯವನ್ನೇ ಹೇಳಬೇಕು. ವಿಲಿಯಂ ಬಟ್ಲರ್ ಈಟ್ಸ್, WB ಈಟ್ಸ್ ಅಂತ ಒಬ್ಬ ಮಹಾನ್ ಕವಿ ಇಂಗ್ಲೀಷ್ನಲ್ಲಿ. ಆತ ಸೆಕೆಂಡ್ ಕಮಿಂಗ್ ಅನ್ನೋ ಒಂದು ಪದ್ಯದಲ್ಲಿ ಈ ಒಂದು ಸಾಲುಗಳನ್ನು ಬರೀತಾನೆ. ದ ಬೆಸ್ಟ್ ಲ್ಯಾಕ್ ಆಲ್ ಕನ್ವಿಕ್ಷನ್ ಆ್ಯಂಡ್ ದ ವರ್ಸ್ಟ್ ಆರ್ ಫುಲ್ ಆಫ್ ಪ್ಯಾಷನೇಟ್ ಇಂಟೆನ್ಸಿಟಿ ಅಂತ ಸಾಲುಗಳನ್ನು ಬರೀತಾನೆ. ಇವತ್ತಿನ ಸಂದರ್ಭದಲ್ಲಿ ನಾವು ಇದನ್ನು ತುಂಬ ಸ್ಮರಣೆ ಮಾಡ್ಕೋಬೇಕು ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಯಾರಲ್ಲಿ ನಿಜವಾದ ಯೋಗ್ಯತೆ ಇದೆಯೋ ಅವರು ನಿರ್ವೀರ್ಯವಾಗಿ ಯಾವ ಕೆಲಸನೂ ಮಾಡದೆ ಒಂದು ಕಡೆ ಇದ್ದಾರೆ. ಆದರೆ ಯಾರಲ್ಲಿ ಸತ್ವವೇ ಇಲ್ವೋ, ಯಾರು ಜೊಳ್ಳೋ, ಅವರು ಪೌರುಷವನ್ನು ತೋರಿಸ್ತಾ ಇರೋದ್ರಿಂದಲೇ ಪ್ರಪಂಚ ಈ ರೀತಿ ಬದಲಾಗ್ತಾ ಇದೆ ಅಂತ ನಾನು ಇಲ್ಲಿ ಉಪಸ್ಥಿತಿ ಇರತಕ್ಕಂತಹ ಸಮಸ್ತ ಅತಿಥಿಗಳನ್ನು ಕೇಳ್ಕೊಳ್ಳೋದೇನಂತಂದರೆ, ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಅವ್ರು ಯಾವುದನ್ನ ಕರೆದ್ರು ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಯಾರು ಕರೆಸ್ಕೋತಾರೆ ಅವರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂತಹ ಸಜ್ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹೆಚ್ಚು ಕಾಣಿಸ್ಕೊಂಡು ನಮ್ಮಂತಹ ಪೋಷಕರಿಗೆ, ನಮ್ಮಂತಹ ಮಕ್ಕಳಿಗೆ ಹೆಚ್ಚಿನ ಮಾರ್ಗದರ್ಶನವನ್ನು ನೀಡಿದಾಗ ಈ ಸಮಾಜ ಒಂದು ಸ್ವಸ್ಥ ಸಮಾಜವಾಗಿ ಬದಲಾಗುತ್ತೆ ಅಂತ ನಾನು ಖಂಡಿತ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಅವರು ಸಹಯೋಗವನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮ ಸಮ್ಮುಖದಲ್ಲಿ ಕೇಳ್ಕೊಳ್ತೇನೆ. ಮುಂದೆ ಅಪ್ಪ ಲೂಸಾ ಅಮ್ಮ ಲೂಸಾ ಅಂತ ಹಾಡಿ ಕುಣಿದು ಕುಪ್ಪಳಿಸೋ ಈ ಕಾಲದಲ್ಲಿ ಹಾಡೊಂದನ್ನು ಹಾಡಾಗಿ ಹಾಡುತ್ತಿದ್ದ, ಕಿವಿಗೆ ಇಂಪಾಗಿ ಕೇಳುತ್ತಿದ್ದ ಕೆಲವು ರೆಟ್ರೋ ನಂಬರ್ಸ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಸಮಯ. ನಿಮ್ಮನ್ನು ನಿಮ್ಮ ಮಕ್ಕಳು ಈ ಮೂಲಕ ನಾಸ್ಟಾಲ್ಜಿಕ್ ಟ್ರಿಪ್ಗೆ ಕರೆದೊಯ್ಯಲಿದ್ದಾರೆ. ನಿಮ್ಮ ಈ ಒಂದು ಸುಸಮಯವನ್ನು ನಮಗಾಗಿ ಎತ್ತಿಟ್ಟು ಇಷ್ಟು ದೂರ ಬಂದಿರತಕ್ಕಂತಹ ನಿಮ್ಮೆಲ್ಲರನ್ನು ರಂಜಿಸುವ ಸಲುವಾಗಿ ಈ ಮಧುರವಾದ ಗೀತೆಗಳನ್ನು ಅವರ ಮೂಲಕ ಕೇಳುವ ಸುಸಮಯ ನಮ್ಮದಾಗಿದೆ. ಚಪ್ಪಾಳೆಯ ಮೂಲಕ ಅವರನ್ನೆಲ್ಲ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. हसीनों ने बुलाया, गले से भी लगाया, बहुत समझाया, यही ना समझा, बहुत भूला है बेचारा, ना जाने किस पे आएगा, है अपना दिल तो आवारा. प्यार की गलियां, बागों की गलियां, सब रंग रलिया पूछ रही है, गीत पनघट पे किस दिन गाएगी तू, मेरे सपनों की रानी कब आएगी तू, आई रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया. कोई यहाँ है नाचे नाचे, कोई वहाँ है नाचे नाचे, सारे हंसी है नाचे नाचे, सारे जवान है नाचे नाचे. औवा औवा तुमसे है तुमसे प्यार, औवा औवा मानो ना मेरे यार, औवा औवा तुमसे है तुमसे प्यार. झूठे मूठे वादे सुना के फंसाऊंगा, हुस्न का आशिक, हुस्न का दुश्मन, अपनी अदा है यारों से जुदा. बचना ऐ हसीनों, तो मैं आ गया. तारा ज़माना, हसीनों का दीवाना, ज़माना कहे फिर क्यों, बुरा है दिल लगाना. सारा ज़माना
sexy girl. के है 4 दिन बाकी है बेकार दिन जाए 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 एक बार जो जाए जवानी फिर ना आए जवानी फिर ना आए कोई कहे कहता रहे कितना भी हमको दीवाना ख्याल दिन रहन आता है साहिबा समंदर मेरी आंखों में रह गए हम आते आते जाना तेरी यादों में रह गए ये पलकें गवाही है हम रातों में रह गए जो वादे किए सारे बस बातों में रह गए बातों बातों में ही ख्वाबों ख्वाबों में ही मेरे करीब है तू तेरी तलब मुझको तेरी तलब जाना हो तू कभी रूबरू शोर शराबा जो सीने में है मेरे कैसे बयां मैं करूं हार जो मेरा है मैं किसको बताऊं मेरे साहिबा दिल ना किराए का थोड़ा तो संभालो ना नाजुक है ये टूट जाता है عندي خوش فصلة يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز تفوز والله خوش رقصة عندي لك رقصة قوية يا الحبيب اسمها صبوحة خطبها نصيب مد يدك كنا بتعطيها كف وهز شتفك هيل خليك شبيب عطني رقصة فريسة زيد عليها شوي عندي بيزة حق المحتار اللي نعرفه صيده سوي لي وقفة دانا هيبة هيا نسوي رقصة بياض يبلي واحد كرك يلا بياض ಥ್ಯಾಂಕ್ ಯು ರಘುನಂದನ್. ಈಗ ನನ್ನ ಶ್ರೀಮತಿ ಡಾಕ್ಟರ್ ರೂಪಕಲಾ, ಪ್ರೊಫೆಸರ್ ಆ್ಯಂಡ್ HOD, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್, OBG ಡಿಪಾರ್ಟ್ಮೆಂಟ್. ಈಗ ಅವರು ಪ್ರೈಸ್ ಕೊಡ್ತಾರೆ. ದಯವಿಟ್ಟು ಪ್ಲೀಸ್ ಕಮ್. ಅಲ್ಲೇ ನಮ್ಮ ಮಗಳಲ್ಲಿ ಅಪೂರ್ವ ಇಲ್ಲಿ ಅಪ್ಪು, ನಮ್ಮ ಮಗಳು MBA ಫ್ರಮ್ UK, ಬಿಸ್ನೆಸ್ ವುಮನ್, ಅವಳು ಜೊತೆಗೆ ಸೇರ್ಕೊತಾಳೆ.
I also come from a very highly educated family. ನಮ್ಮ ಮಿಸಸ್ ಅಣ್ಣ ಡಾಕ್ಟ್ರು ಲಂಡನಲ್ಲಿದ್ದಾರೆ, ಅವ್ರ ಅಕ್ಕ ಡಾಕ್ಟ್ರು ಅಮೇರಿಕಾದಲ್ಲಿದ್ದಾರೆ. ಮೈ ಬ್ರದರ್ ಇಸ್ ಅ ವೈಸ್ ಚಾನ್ಸಲರ್ ಆಫ್ VTU, ಪ್ರೆಸೆಂಟ್ ವೈಸ್ ಚಾನ್ಸಲರ್. ಮೈ ಯಂಗೆಸ್ಟ್ ಬ್ರದರ್ ಇಸ್ ಎ ನ್ಯೂರೋ ರೇಡಿಯಾಲಜಿಸ್ಟ್, ಈ ಸೆಟಲ್ಡ್ ಇನ್ ಅಮೇರಿಕಾ. 2 ಲೆವೆಲ್ನ ಮಕ್ಕಳ ಬಹುಮಾನ ವಿತರಣೆಯನ್ನು ನಡೆಸ್ಕೊಡ್ಲಿಕ್ಕೆ ಥ್ಯಾಂಕ್ ಯು ರಘುನಂದನ್. ಈಗ ನನ್ನ ಶ್ರೀಮತಿ ಡಾಕ್ಟರ್ ರೂಪಕಲಾ, ಪ್ರೊಫೆಸರ್ ಆ್ಯಂಡ್ HOD, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್, OBG ಡಿಪಾರ್ಟ್ಮೆಂಟ್, ಈಗ ಅವರು ಪ್ರೈಸ್ ಕೊಡ್ತಾರೆ. ದಯವಿಟ್ಟು ಪ್ಲೀಸ್ ಕಮ್. ಅದೇ ನಮ್ಮ ಮಗಳಲ್ಲಿ ಅಪೂರ್ವ ಇಲ್ಲಿ. ಅಪ್ಪು, ನಮ್ಮ ಮಗಳು MBA ಫ್ರಮ್ UK, ಬಿಸ್ನೆಸ್ ವುಮನ್, ಅವಳು ಜೊತೆಗೆ ಸೇರ್ಕೊತಾಳೆ. ಐ ಆಲ್ಸೋ ಕಮ್ ಫ್ರಮ್ ಎ ವೆರಿ ಹೈಲಿ ಎಜುಕೇಟೆಡ್ ಫ್ಯಾಮಿಲಿ. ನಮ್ಮ ಮಿಸಸ್ ಅಣ್ಣ ಡಾಕ್ಟ್ರು ಲಂಡನಲ್ಲಿದ್ದಾರೆ, ಅವ್ರ ಅಕ್ಕ ಡಾಕ್ಟ್ರು ಅಮೇರಿಕಾದಲ್ಲಿದ್ದಾರೆ. ಮೈ ಬ್ರದರ್ ಇಸ್ ಅ ವೈಸ್ ಚಾನ್ಸಲರ್ ಆಫ್ VTU, ಪ್ರೆಸೆಂಟ್ ವೈಸ್ ಚಾನ್ಸಲರ್. ಮೈ ಯಂಗೆಸ್ಟ್ ಬ್ರದರ್ ಇಸ್ ಎ ನ್ಯೂರೋ ರೇಡಿಯಾಲಜಿಸ್ಟ್, ಈ ಸೆಟಲ್ಡ್ ಇನ್ ಅಮೇರಿಕಾ. These are the winners of AM2 level. Let's invite to begin with Dharan A on stage, please, with a round of applause. Dharan A has won second prize in sorting the grains competition. Congratulations, Dharan A. Next, can we invite Tanish S on stage, please? Tanish has backed second prize in Shloka competition, second prize in fancy dress competition, and a consolation prize in rhymes competition. Tanish S, congratulations, dear. Next, can we have Charvik Raj Javadi, and Charvik Raj Javadi has bagged third prize in music chair competition. Charvik Raj Javadi. Congratulations, Charvik. Can we now have Lipika Gowda-V? Lipika Gowda-V. She has managed to bag third prize in sorting the grains competition and a consolation prize in fancy dress competition. Lipika Gowda-V. Congratulations, Lipika. Can we now have Karan P. Jogi on stage, please? Karan P. Jogi has bagged first prize in sorting of grains competition. Karan P. Jogi. Can we now have Vedita S on stage, please? Vedita has bagged first prize in flag and cap race, second prize in running race, second prize in coloring competition, and a consolation prize in fancy dress competition. Vedita S. Next, can we have Akshobhya on stage, please? Akshobhya has won first place in flag and cap race, first prize in Talents Day competition, and third prize in Shloka competition, along with the third prize in running race competition. Akshobhya Kermunaya. Congratulations, Akshobhya. Can we now have Sharadhi Vishwakarma on stage, please? Sharadhi has managed to bag second prize in sorting of grains competition. Sharadhi Vishwakarma. Now, can we invite Cheshwik D on stage, please?
Cheshwick D has managed to bag second prize in rhymes competition, second prize in Talents Day competition, third prize in fancy dress competition. Cheshwick D. Congratulations, Cheshwick. You indeed have an infectious smile. Keep that up always. Cheshwick D. Can we now invite Adya Bhatt on stage? Adya Bhatt has almost bagged 6 prizes. First prize in Shloka competition, first prize in fancy dress competition, first prize in rhymes competition, first prize in running race competition, and a third prize in Talents Day competition. Adya Bhatt. Congratulations, Adya. Can we now have Hita Gowda S on stage, please? Hita has managed to bag third prize in rhymes competition, third prize in coloring competition, and a consolation prize in Talents Day competition. Hita Gowda S. Congratulations, Hita. Next, can we have Heyansh H on stage, please? Heyansh has managed to bag first prize in running race competition, first prize in coloring competition, and third prize in flag and cap race. Heyansh H. Congratulations, Heyansh. Up next, we have Bhavish L on stage, please. Bhavish L has managed to bag consolation prize in coloring competition. Bhavish L. Congratulations, Bhavish. Can we now have Bhargavi Lohitya? Bhargavi Lohitya D has managed to bag second prize in musical chair competition. Bhargavi Lohitya D. Congratulations, Bhargavi. Up next, we have the winner of first prize in musical chair, Lishan Ram, on stage, please. Lishan Ram has bagged first prize in musical chair competition. Congratulations, Lishan. We also have Lisha Yashwant on stage. Let's call upon Lisha Yashwant. She has bagged second prize in flag and cap race. Lisha Yashwant. Congratulations, Lisha. Last but not the least, can we have Tishan M on stage, please? Tishan has won second prize in running race competition, second prize in flag and cap race, and third prize in sorting of grains competition. Tishan M. Congratulations, Tishan.